ಇಲ್ಲಿ ಎರಡೆರಡು ಚೆನ್ನಾಗಿ ರೊಟ್ಟಿ ಮಾಡತ್ತಾ ಸರ್ವನಾಮ್ ಬಾಯಿ ನೋಡೋದೇ ನಡ್ದದ ಈಗ ಮುಂದೆ ನಡ್ದದ ನೋಡ್ರಿ ಮಾಡಿ ಕಡಿ ನೀವು ಒಬ್ಬ ತಿಂದು ಧಮ್ಮಗು ಸತ್ಯ ಅಂತ ತಲೆ ಖರಾಬ್ ಮಾಡಿ ತಾನು ಉಗುಳಿಸ್ಕೊತಾನ ನಮಗೂ ಉಗುಳಿಸ್ತಾನೆ ಎಲ್ಲರ ಕೈ ನಿಂತ ತಲೆ ಖರಾಬ್ ಈ ಬಡ ಬಡ ಫಸ್ಟ್ ಚಟ್ನಿಗಳು ಮಾಡಮ್ ಪುಂಡಿ ಪಲ್ಯ ಚಟ್ನಿ ಮತ್ತಂದ್ರೆ ಟಮಾಟೆ ಚಟ್ನಿ ಸಿಲಿಂಡ್ರ್ ತುಂಬಿಸ್ಕೊಂಡು ಹೊಂಟಾನ್ರಿ ನಮ್ಮ ಚಿಕ್ಕ ಮತ್ತಂದ್ರೆ ಅವ್ರ ಪಪ್ಪ ಇಬ್ರು ಕಲ್ತು ಅವ್ರ ಪಪ್ಪ ತಾ ಕಟಿಂಗ್ ಮಾಡಕ್ಕೆ ಹೋಗ್ಯಾರು ಲೈನಿಗೆ ಹಚ್ಚಿ ಹೋಲತ್ತಾರ ಈಗ ನಿಂಗೆ ಎಷ್ಟಾಗ ಬಂದಾಳ ಈಗ ಟ್ಯೂಷನ್ಗೆ ಊಟ ಮಾಡ್ದಿ ಬರ್ರಿ ಊಟ ಮಾಡಮ್ರಿ ಫ್ರೆಂಡ್ಸ್ ಏನು ಹೇಳಪ್ಲೇ ಇಲ್ರಿ ಏನ್ರಿ ಹೇಳಿದ್ರೆ ಸುಮ್ಮನೆ ಮತ್ತೆ ತಲೆ ಖರಾಬ್ ಆಗ್ತದ ಮೌಸಮ್ ನೋಡ್ರಿ ಹಂಗೆ ಎಕ್ದಮ್ ಖತರ್ನಾಕ್ ಆಗ್ಯದ್ರಿ ಈಗ ಏನು ಪಿಕ್ಚರ್ ನೋಡೋದು ಏನು ಬಟಾಣಿ ಸುಲಿಯೋದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಈಗ ಈ ಚಿಕ್ಕಿಗೆ ಹೇಳ್ತಿಲ್ಲ ನೀ ಬಾಣ ನಡ್ಸ ನೋಡು ಅಗವ कौन सा ಚಂದ್ರಮುಖಿ ಚಂದ್ರಮುಖಿ हाँ आंखें बंद करना ಸುಸ್ಲಾ ರೆಡಿ ಆಲತ್ತದ ನೋಡ್ರಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ನಾಗ ಏನೇನು ಏನು ಸುದ್ದಿ ಅಂತ ನೋಡಮಿ 2 ದಿನದ ಬ್ಲಾಗಾಗಿ ಇವತ್ತೆ ಹಾಕಿನ ಐತಿ ನೀವು ನೋಡಿರ್ಬೇಕು ಹೌದಿಲ್ಲ ಸೊ ಈಗ ನಾನು ಏನು ಮಾಡ್ತೀನಿ ಈಗ ಜಲ್ದಿ ಈಗ ಭಾಂಡೆ ತೊಳ್ಕೊಳತ್ತೀನಿ ನೋಡ್ರಿ ಚಾ ಮಾಡಿದ್ರೆ ಎಲ್ಲರೂ ಚಾ ಕುಡ್ದೀವಿ ಈಗ ಚಾ ಎಲ್ಲರಿಗೂ ಆಗ್ಯದ ನನ್ನ ಚಿಕ್ಕಂದ ಸಲುವಾಗಿ ಈಗ ಉಳ್ಳಾಗಡ್ಡಿ ಟಮಾಟೆ ಹೋಗಿ ಕೊಡ್ಲತ್ತ ನಾಷ್ಟ ಮಾಡೋ ಸಲುವಾಗ ಒಂದು 2-3 ದಿನ ಆಯ್ತು ಅವ್ರ ಪಪ್ಪಾಗ ಆರಾಮಿಲ್ಲ ನೋಡ್ರಿ ಈಗ ಬಡ ಬಡ ಇಷ್ಟು ಕೆಲಸ ಮುಗಿಸ್ಕೊಂಡು ಮನೆ ಸ್ವಚ್ಛ ಮಾಡಿ ದವಾಖಾನಿಗೆ ಹೋಗ್ತೀವಿ ಇದು ಮನೆಯೇ ಸ್ವಚ್ಛ ಮಾಡ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ನಾಷ್ಟ ಮಾಡ್ಲತ್ತಳ ಮಮ್ಮಿ ಕೈ ಸುಟ್ಟದ ಅಂದ್ರೆ ಭೀ ನಾನೇ ನಾಷ್ಟ ಮಾಡ್ಲತ್ತೀನಿ ನೋಡ್ರಿ ಎಸ್ ಥ್ಯಾಂಕ್ ಯು ನೋಡ್ರಿ ಎಲ್ಲ ಮಸಾಲೆ ಫ್ರೈ ಆಲತ್ತವ ಮತ್ತು ವೆಜಿಟೇಬಲ್ ಉಳ್ಳಾಗಡ್ಡಿ ಮೆಣಸಿಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಉಪ್ಪು ಅರಿಶಿಣ ಹಾಕಿನಿ ಶೇಂಗಾ ಹಾಕಿನಿ ಫ್ರೈ ಆಲತ್ತದ ಈಗೇನು ಹಾಕ್ತೀನಿ ಅಂದ್ರೆ ಈಗ ಟಮಾಟೆ ಹಾಕೋತೀನಿ ಈ ಪಟ ನೆನೆಸಿದ್ರು ಹಾಕ್ತೀನಿ ಒಂದು ಕೆಲಸ ಮಾಡು ಕೆಳಗೆ ಹೋಗಿ ಅಂಕಲ್ ನಾನು ನುಗ್ಗಿಕಾಯಿ ತೊಗೊಂಡು ಇನ್ನ ಈಗ ಕೊತ್ತಂಬರಿ ನಾನು ಈಗ ನುಗ್ಗಿಕಾಯಿ ಒಂದು ಪಾವ್ ತೊಗೊಂಡು ಪಟ ಈಗ ಸುಸ್ಲ ರೆಡಿ ಆಲತ್ತದ ನೋಡ್ರಿ ಅಲ್ಲಿ ನೋಡಿ ಸಿಲಿಂಡ್ರ್ ಸಿಗಲಾಗ್ಯದ ತಲತ್ತೀರಿ ನೋಡ್ರಿ ಸಿಲಿಂಡರ್ದ ಅಣ್ಣ ಹೆಂಗೆ ನಿಂತಾನೆ ಮನೆ ಮುಂದೆ ಬಂದು ಕೇಸಿನ ಎಲ್ಲ ಸಿಲಿಂಡರ್ ಸಿಗ್ಲತ್ತ ಸುಮ್ಮನೆ ಅಫಾ ಎಬ್ಸಿಟ್ಟಾರ ಎಲ್ಲರೂ ಕಲ್ ಸರಿ ನೋಡ್ರಿ ಫ್ರೆಂಡ್ಸ್ ಈಗ ನಾಷ್ಟ ರೆಡಿ ಆಯಿತು ಬರ್ರಿ ನಾಷ್ಟ ಮಾಡಮ್ಮಿ ಮಸ್ತನತ್ತ ಸುಸ್ಲಾ ಮಾಡಿ ನೋಡ್ರಿ ಭಾಳ ದಿನ ಅದು ಬೆಳಕ ಮತ್ತಂದ್ರೆ ನೋಡ್ರಿ ಉಪ್ಪಿನಕಾಯಿ ಮೊಸರದ ಬರ್ರಿ ಈಗ ನಾಷ್ಟ ಮಾಡಮ್ಮಿ ಚಿಕ್ಕಣ್ಣ ಇಲ್ಲಿ ಕೂತಾನೆ ಹೆಂಗೆ ಕೂತಾನೆ ನೋಡ್ರಿ ಎಲ್ಲ ಮನೆಯೆಲ್ಲ ಸಾಫ್ ಮಾಡ್ಕೊಂಡು ಬೆಡ್ಶೀಟ್ ಎಲ್ಲ ಜಾಡಿಸಿ ಮಾಡಿಸಿ ನೀಟಾಗಿ ಕುಂತೀವಿ ಈಗ ಅವ್ರ ಪಪ್ಪ ನೋಡ್ರಿ ಕೆಲಸ ಮಾಡ್ಕೊಂಡು ಕುಂತಾನ ಬರ್ರಿ ಈಗ ನಾಷ್ಟ ಮಾಡಮ್ಮಂತಂದ್ರೆ ಈಗ ನೀ ಎಲ್ಲ ಕುಂದಿರ್ತಿ ನಮ್ಮಿಕ್ಕ ಅಂದ್ರೆ ಈಗ ಎಕ್ಸಾಮ್ಗೆ ಹೋಗ್ಯಾನ್ರಿ ಏನೋ ಬರ್ತಾನೆ ಇಲ್ಲ ತಾಸ್ನಾಗ ಬರ್ತಾನೆ ಈಗ ನಾವು ನಾಷ್ಟ ಮಾಡ್ತೀವಿ ಈಗ ಎಲ್ಲರೂ ಇಲ್ಲಿ ಶಿವನಂದು ಹೇರ್ ಸ್ಟೈಲ್ ಮಾಡ್ತಾಳ ಇವತ್ತು 2 ಗಂಟೆ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ ಕ್ಲಿನಿಕ್ಗೆ हाँ पीछे तो और सुंदर सुंदर लग रहे हो एकदम सच आप वैसे ही गोरे हो और अच्छे लग रहे हो ನೋಡ್ರಿ ಈಗ ಶಿವನ್ಯಾಗನು ರೆಡಿ ಮಾಡೀನಿ ಶಿವನ್ಯ ಹೆಂಗೆ ಕಾಣಿಸ್ಲತ್ತಾಳ ಚಂದ ಅನಿಸ್ಲತ್ತಾಳ್ರಿ बहुत सुंदर अति सुंदर ಪಾಪ ಅದ್ರದ್ದು ಹೆಡ್ ಈ ಕಡೆ ಹೆಡ್ ಇಲ್ಲದ ವಿಂಗ್ಸ್ ಇಲ್ಲವ 3 ವಿಂಗ್ಸ್ ಅವ ಇದ್ರ
ಪಪ್ಪ ನೆಂತಿ ಕೆಲಸ ಮಾಡಿಸ್ಲತ್ತಾರ. ಅವ್ರ ಅವ್ವಪ್ಪ ಒಂದು ಮಾತನ್ನಂಗಿ ನನಗ ನಮ್ಮ ಅತ್ತಿಮಾವ ಅಷ್ಟು ಇದು ಮಾಡ್ತಾರೆ. ಇವಂದು ಭಾಳ ಧಿಮಾಕ್ ಅದ ರೀ. ಈ ಕಡೆ ನಾವ್ ಇಲ್ರಿ ಧಿಮಾಕ್. ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಕ್ಕೆ ಮಲ್ಲಿಗೆ ಹೋಗಿ ಕೇಳ್ತಾರೆ. ಆ ಕೆಟಗರಿ ಮನುಷ್ಯ ಅದ ನೋಡ್ರಿ. ಹೊಟ್ಟೆ ಧಿಮಾಕ್ ಖರಾಬ್ ಆಗ್ತದೆ. ನುಗ್ಗೆಕಾಯಿ ಸಾರು ರೆಡಿ ಆಗ್ಲತ್ತದ. ನುಗ್ಗಿಕಾಯಿ ಸಾರು ಮಾಡ್ಲತ್ತೀನಿ ರೀ. ಮತ್ತಂದ್ರೆ ಬಿಸಿ ಬಿಸಿ ಅನ್ನ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ನಾ ಈಗ ಕಾಂಡಿ ರಿಪೇರ್ ಮಾಡಕ್ಕೆ ಅನ್ನ ಬಂದಾರ. ಮಸ್ತ್ ಅನ್ನತ್ತ ನುಗ್ಗಿಕಾಯಿ ಸಾರ. ಇಲ್ಲ ಬೆಳಗ್ಗೆ ತಂದಿದ್ದಾರೆ ಸಾವು. ಈಗ ಹಿಂಗಾಗ್ಯದ್ರಿ ಸಾರು ಮಸ್ತ್ ಆಗ್ಯದಲ್ರಿ. इन्फिनिटी स्टोन्स तुप उसके पापा के साथ आवाज आते रहने ಎಲ್ಲರೂ ಬೈಲಕತ್ತಾರ ನೋಡಿ. ಯಾವಾಗ ಬೇಡ ಮನೇನೆ ಖಾಲಿ ಮಾಡ್ಬಿಡ್ರಿ ನೀವಂತ. भाई कहीं मंजूलिका तो नहीं आ चंद्रमुखी कमेंट ಮಾಡ್ರಿ ಯಾಕಂದ್ರೆ ನಮ್ಮ ಮನೆಗೆ ಒಂದು ಚಂದ್ರಮುಖಿ. ಏನ ಸೀಟೆ ಮ್ಯಾಂಗ್ ಮಾಡುವ ಹೋಗು ಕುಕ್ಕರ್ದು. ಅದು ಒಂದು ಹಾಡ ಇಲ್ರಿ. ಇದು ಹೃದಯಗಳ ವಿಷಯ ಅನ್ನೋದು ಓಕೆಸಂದ್ರೆ ಇದು ದಿನ ತೆಲಿವ್ಯಾನಿಯ ವಿಷಯ ಆಗ್ಬಿಟ್ಟದ್ರಿ ನಮ್ಮ ಮನ್ಯಾಗ. ಇದು ತಲಿತೇನ ಸಂತೋಷ ಇರಿಬ್ರು ನೋಡಿ ಜಗಳ ಹೆಂಗ ಆಡ್ಲತ್ತಾರ. ನಾನು ನೋಡ್ರಿ ಈಗ ಊಟ ಮಾಡತ್ತೀನಿ. ಅನ್ನ ಸಾರ ಉಪ್ಪಿನಕಾಯಿ ಹಾಕೋತೀನಿ. ಈಗ ಆಲ್ರೆಡಿ ಇವ್ರು 3 ಜನ ಊಟ ಮಾಡ್ಯಾರ. जाने दो ना ನಾ ಜರ ಮಾತಾಡ್ಕೋತ ಕುಂತಿದ್ದ. जाने दो ना बाहर प्लीज ना. अरे मम्मी यार छुट्टी पड़ी है मम्मी. अरे आप वीडियो क्यों बनाते हो. ಈಗ ನೋಡ್ರಿ ಒಟ್ಟಣಿ ಸುಲ್ಕೋತ ಪಿಕ್ಚರ್ ನೋಡ್ಕೋತ ಇವ ಏನೋ ನಮ್ಮ ಮಟ್ರಿ ತಿಲ್ಲತನ. ಇವ ನೋಡ್ರಿ ತಂದು ನನ್ನ ಮುಂದೆ ಬಾಕ್ಸ್ ಇಟ್ಬಿಟ್ಟ ನೋಡ್ರಿ. ವಾ ನೋಡ್ರಿ ಫ್ರೆಂಡ್ಸ್, ಮಳೆ ಬಂದದ ರಾತ್ರಿ. ದಿಲ್ಲಿದ ವಾತಾವರಣ ಹೆಂಗದ ನೋಡ್ರಿ. ಅದನ್ನ ಹೇಳಿ ಕೇಳಿ ಮಾರ್ಚ್ನಾಗ ಮಳೆ ಬಂದದ ನೋಡ್ರಿ. 7:30 ಆಲತ್ತ ಟೈಮ್. ಈಗ ಎದ್ದೀನ್ರಿ ನಾ. ಚಿಕ್ಕ ನೋಡ್ರಿ ಈಗ ಹಾಸಿಗೆ ತೆಗಿಲಿಕತ್ತಾನೆ ಎದ್ದು. ಮುಂಜಾ ಮಳೆ ಅಂದ್ರೆ ಮಳೆ ಬಂದದ ನೋಡ್ರಿ ಫ್ರೆಂಡ್ಸ್. ನಾನು ನೀರು ತುಂಬ ರಿಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಫುಲ್ಲ ನೆಗಡಿ ಆಗ್ಬಿಟ್ಟದ ನನ್ಗೆ. ವಾಪಸ್ಸು ಸೇಮ್ ಆ್ಯಸ್ ಇಟ್ ಇಸ್ ಅಲ್ಲತ್ತದ. ಮತ್ತು ದವಾ ಇತ್ತು. ಮತ್ತು ಅದೇ ಮೂಗ್ರೆ ಹಾಕೊಂಡು ಕೆಸಿಂದ ಮನ್ಕೊಂಡ್ಬಿಟ್ಟ. ನೀರೆಲ್ಲ ತುಂಬಿ ಮಾಡಿ ಅಕ್ಷದಾಗ ಕೌದಿ ಎಲ್ಲ ಒಗಿಬೇಕದ್ವಿ. ಹೇಳೋದೇ ಅಲ್ಲಿಲ್ರಿ. ಮತ್ತು ಮ್ಯಾಗಿನಿಂದ ಮಳೆ ಒಂದು ಹೊಂಟತ್ತು. ಸಂತೋಷ ಅಲ್ಲತ್ತನು ನೀರು ಬಿಡೋಂಬಿಕ ಆಲ್ರೆಡಿ ಅರ್ಧ ಮಷೀನ್ಯಾಗ ಹಾಕಿನ್ರಿ. ಅರ್ಧ ಇದ್ದು ಸುಮ್ಮನೆ ಮತ್ತು 2 ದಿನ ಮಳೆ ಹೊಡ್ಲಿತ್ತಂದ್ರೆ ಸುಮ್ಮನೆ ಎಲ್ಲ ಹಸಿ ಪಸಿ ಆಗ್ಬಿಡ್ತದ. ಬ್ಯಾಡ ಇರ್ಲಾಕಂದ್ರೆ ಅದಕ್ಕೆ ಸುಮ್ಮನೆ ಇರ್ಲಿ ಬಿಡೋದು ಬಿಟ್ಬಿಟ್ವಿ ನಾವು ಭೀ. ಈಗಂದ್ರೆ ಅನ್ನ ಸೋಯಾಬೀನ್ ಮಾಡ್ಲತ್ತಂದು ಸಂತೋಷ. ನನಗಂತೂ ಫುಲ್ಲು ಕೋಲ್ಡ್ ಆಗ್ಯದ. ನಾಲ್ಕು ಈಗ ಅವ್ನಿಗೆ ಆರಾಮಾಗ್ಯದ. ನನಗೆ ಆರಾಮ ತಪ್ಲತ್ತದ. ಅನ್ನ ಸೋಯಾಬೀನ್ ಪಲ್ಯ ಮಾಡ್ತೀನಿ ಅಂತ ಕೆಸಿಂದ ಹೋಗಾನ ಕಿಚನ್ಯಾಗ ಕುಂತಿ ನೋಡ್ರಿ. ಅದಕ್ಕೆ ಕೆಸಿನ ಈಗ ಮಾಡ್ಲತ್ತಾರ. ಏನು ಮಾಡ್ಲತ್ತಿ ಪಾಪ? ಅನ್ನ. ಓ ನೋಡ್ರಿ, ನಾ ಇದು ತಿಲ್ಲತ್ತೀನಿ ಪಾಲಕ್ ಸೇವಾ. ಸಾಂಬಾರು ತಿಲ್ಲತ್ತಿರು ನೋಡ್ರಿ ಫ್ರೆಂಡ್ಸ್. ಈಗ ಊಟ ರೆಡಿ ಆಗ್ಯದ. ಬರ್ರಿ ಊಟ ಮಾಡಾಮಿ. ಊಟದಾಗ ನೋಡ್ರಿ ಫ್ರೆಂಡ್ಸ್ ಏನದ ಅಂದ್ರೆ ಮಸ್ತ್ ಅನ್ನತ್ತ ಜೀರಾ ರೈಸ್ ಮಾಡೋಣ. ಮತ್ತಂದ್ರೆ ಇದು ನೋಡ್ರಿ ಈಗ सोयाबीन ನಾವು ಅನ್ಕೊಂಡಿದ್ವಿ ಸೋಯಾಬೀನ್ ಮಾಡಿ ನನ್ನ ಕೇಸ ನಮಗೆ ಇದು ಮಾಡ್ಯಾನ ನೋಡ್ರಿ. ಚಿಕನ್ ಮಾಡ್ಯಾನ. ಸೋಯಾಬೀನೇ ಮಾಡ್ಯಾನ ಅಂತ ತಿಳ್ಕೊಂಡೇನ್ರಿ. ನಾ ಮಕ್ಕೊಂಡಿದ್ದ. ಉಪ್ಪಿನಕಾಯಿ ಮತ್ತಂದ್ರೆ ಉಳ್ಳಾಗಡ್ಡಿ ಅದ ನೋಡ್ರಿ. ಇದು ಸೋಯಾಬೀನ್ ಚಿಕ್ಕು. ಪ್ರಾಮಿಸ್ ಅಂತ ಗೊತ್ತಿದ್ದು ಸೋಯಾಬೀನ್ ಅಂತ ಕರೀನು. ಏನು ಮಾಡಿ ಸಂತೋಷ? ಸೋಯಾಬೀನ್ ಅದು ಸೋಯಾಬೀನ್ ಅದ. ಅವನಿಗೆ ನಾಚಿಕೆ ಬರ್ತದ ಇಲ್ಲೋ ಗೊತ್ತಿಲ್ಲಪ್ಪ. ನೋಡ್ರಿ ಫ್ಲಿಪ್ಕಾರ್ಟ್ನಿಂದ ನಾ ಮೊನ್ನೆ ದಿನ ಕುರ್ತಿ ಆರ್ಡರ್ ಮಾಡಿದ. ಅದು ಇವತ್ತು ಬಂದದ ನೋಡ್ರಿ. ಯಾಕಂತಂದ್ರೆ ಅದು ದೊಡ್ಡದಾಗಿತ್ತು, ವಾಪಸ್ ಮಾಡಿದ್ವಿ. ಸೊ ಈಗ ಇದು ಬಂದದ ಸೇಮ್. ನನ್ನ ಮೇಲೆ ನೋಡ್ರಿ ಫ್ರೆಂಡ್ಸ್ ಆ ಗೋಲಿ ಹೆಂಗವೇನೋ ಬರೀ ಗೋಲಿ ನುಂಗು ಬೆಳಗ್ಗೆ ಬರೀ ಮಕ್ಕೊಂಡೇ ಬಿಡ್ಲತ್ತೀನಿ. ಮುಗ್ನ ಬರೀ ಡ್ರಾಪ್ ಹಾಕೊಂಡು ಕೇಸಂದ್ರೆ ಮಕ್ಕೊಂಡ್ಬಿಟ್ಟಿದ್ದೀನ. ಇವಾಗ ಟ್ಯೂಷನಿಂದ ಬಂದಾಗ ಚಿಕ್ಕ ಈಗ ಜಸ್ಟ್ ಆಡಕ್ಕೆ ಹೋಗ್ಬಿಟ್ರು. ಅವ್ರ ಪಪ್ಪನೂ ಮಕ್ಕೊಂಡವ್ರು. ಅವ್ರೇನೋ ಫೀವರ್ ಉಂಟ. ನಮ್ಮ ಮನೆ ಮಂದಿ ಫುಲ್ ಆರಾಮೇ ತಪ್ಪೇದು ನೋಡ್ರಿ. ಸಂತೋಷ್ ನೋಡ್ರಿ ವಾಪಸ್ಸು ಸೇಮ್ ಕಲರ್ ತೊಗೊಂಡವನಪ್ಪ. ಏನು ಅನ್ಬೇಕು ನೋಡ್ರಿ ಫ್ರೆಂಡ್ಸ್. ಇಷ್ಟು ಕೌದಿಲಿಟ್ಟು ಬೆಡ್ ಅದು ಎಲ್ಲ ಜಾಡಿಸಿ ಕಸ ಗುಡ್ಸ್ಕೊಂಡು ಮನೆ ಒರೆಸ್ಕೊಂಡು ನೋಡ್ರಿ. ಹಾಗೆ ನಮ್ಮ ಚಿಕ್ಕನ್ ಮಾರಿನೂ ಉಬ್ಬೆ ಅದ. ಯಾಕೆ ಉಬ್ಬೆ ಅದ ಗೊತ್ತಿಲ್ಲ. ಇಟ್ಟು ಮನೆ ಅದು ಒರೆಸ್ಕೊಂಡು ಮಾಡ್ಕೊಂಡು ನೀರಿಟ್ಟಿನ್ರಿ ಸ್ನಾನಕ್ಕೆ.
ಇವಿಸ್ ಒಗ್ದಿ ಬಟ್ಟಿ ಅವ ಇನ್ನೂ ಇಸ್ ಒಗ್ಯಾವ ಒಂದಿಷ್ಟು ಕೌದಿನೂ ಹಿಂಡು ಬಿಟ್ಟಿವ್ರಿ. ಪೊಲೀಸರು ಯಾಕೆ ಹೊಂಟಾರೆ ಯಾಕೋ. ಒಂದಿಷ್ಟು ಒಗ್ದೀವಿ ನೋಡ್ರಿ ಕೌದಿಗಳು. ಕಿಚನ್ನು ಎಲ್ಲ ಚಂದ ಸಾಫ್ ಮಾಡ್ಕೊಂಡಿನಿ, ಎಲ್ಲ ಭಾಂಡದು ತೊಳ್ಕೊಂಡಿನಿ. ಚಹಾ ಮಾಡ್ಬೇಕಂತಂದ ಚಹಾ ಕಿಟ್ಕಿಸಿ ಹೋಗಿ ಮೈ ತೊಗೊಂಬರ್ತೀನಿ. ಇದ್ರಾಗ ಚಿಕನ್ ಅದ, ಇದ್ರಾಗಿನ ರೈಸ್ ಅದ. ಏನಾಗ್ಯದ ಏನು ಯಾಕಂದ್ರೆ ನೋಡ್ರಿ ಬೆಳಗ್ಗೆ ನಾನು ನೀರು ಸ್ವಲ್ಪ ತುಂಬಿದ್ದು, ಅದಕ್ಕೋಸ್ಕರ ನೀರಿಂದ ವೇಟ್ ಮಾಡ್ತೀವಿ. ನೀರು ಬಂದಾವ, ಈಗ ತುಂಬ್ಕೊಂಡಿವೆಲ್ಲ ಒಗ್ದಿವೆಲ್ಲ ಮಾಡಿವಿ. ಅವ್ರ ಪಪ್ಪ ಎಲ್ಲ ಬೆಡ್ಶೀಟ್ ಎಲ್ಲ ಒಗೆದು ಬಿಟ್ರೆ ಕೌದಿ ಅದು. ನಾ ಕಸ ಭಾಂಡೆ ಮನೆ ಒರ್ಸೋದು ಎಲ್ಲ ಮಾಡೀನಿ. ಇಟ್ಟು ನಿಮ್ಗೆ ತೋರಿಸಿಲ್ಲ ಬಟ್ಟೆನೂ ಫೋಲ್ಡ್ ಮಾಡೀನಿ ರೀ. ನಾ ಅಂದ್ರೆ ನಾ ಒಬ್ಬಕ್ಕೆ ಅಲ್ರಿ, ಚಿಕ್ಕು ಮಿಕ್ಕು ನಾನು ಸಂತೋಷ ಎಲ್ಲರೂ ಕಲ್ತಿಸೀನಿ ರೀ. ಈಗ ನೀಟಾಗಿ ಮಾಡಿಬಿಟ್ಟಿನಿ ನೋಡ್ರಿ. ಇಷ್ಟು ಮನೆಗೆ ಶಿಸ್ತನ ಅಂತ. ಈ ಬ್ಯಾಗ್ ನಾಳೆ ಬೆಡ್ನಾಗ ಹೋಗ್ತಾವ. ಮತ್ತು ಈ ಕಡೆ ಅಕ್ಕಿದಿಟ್ಟಿನಿ. ನಾನು ಹೊರಗೆ ಇನ್ನೊಂದಿಷ್ಟು ರಾಶನ್ ಅದ. ಇವೆಲ್ಲ ಡಬ್ಬ ಟಿಫಿನ್ಗಳು ಎಲ್ಲ ನಾಳೆ ಇವು ಸೆಟ್ ಮಾಡ್ಕೋತೀನಿ ರೀ ಎಲ್ಲ ಚಂದನತ್ತ. ಇದು ಕೆಲಸ ನಡೆದ ನೋಡಿ. ಬ್ಲಾಗ್ ಜಾಸ್ತಿ ಏನೂ ಮಾಡಲಾಗಿನ, ಯಾಕಂದ್ರೆ ಮನಸ್ಸೇ ಆಗಲಾಗ್ಯದ. ಫಸ್ಟ್ ಹೋಗಿ ಪಟ್ಟಂತ ಸ್ನಾನ ಮಾಡ್ಕೊಂಬರ್ತಾ. ನಮ್ಮ ಚಿಕ್ಕು ಮತ್ತು ಅದ್ರ ಪಪ್ಪ ಇಬ್ರು ಕಲ್ತಿಸಿದ್ರೆ ಸಿಲಿಂಡರ್ ತುಂಬಿಸ್ಕೊಕ್ ಹೋಗಿರು. ಬಟ್ ಸಿಲಿಂಡರ್ ಸಿಗಲಾಗ್ಯದ್ರಿ. ಖಾಲಿ ಬಂದಾಗ ನೋಡ್ರಿ ತೊಗೊಂಡು ಕೇಸಿನ. ಏನಂದ್ರೆ ಅವರು ತುಂಬಲ್ಲಂತ ಅವ್ರ ಬಳಿ ಖಲಾಸ್ ಆಗದು ನೋಡ್ರ. ಈಗ ಏನು ಮಾಡಬೇಕು ಗೊತ್ತಾಗಲ್ಲಾಗಿದೆ. ಸುಮ್ಮನೆ ನಿಂತು ಬಿಟ್ಟೇನಿ ರೀ. ಈಗ ನಾ ನೋಡಮ್ರಿ ಏನಾರಿ ಒಂದು ಮಾಡಮ್ರಿ. ಸಿಲಿಂಡ್ರಿ ಖಲಾಸ್. ಇನ್ನೊಂದು ಸ್ವಲ್ಪ ಅದ ರೀ. ಒಂದು ಟೈಮ್ ಅಡುಗೆ ಆಗಷ್ಟು ನಾನು ಸುಮ್ಮ ಹೋಗಿ ತುಂಬಿಸ್ಕೊಂಬರ್ರಪ್ಪ ಅಂತಂದಿದೆ. ಖಲಾಸೇ ಐತೆ ನೋಡ್ರಿ ಫ್ರೆಂಡ್ಸ್. ಈಗ ಮಮ್ಮಿ ಹಿಟ್ಟು ನಾದ್ಲತ್ತಾಳ. ಎಷ್ಟು ದಿನ ಆದ್ಬೇಕಾ ಜೋಳದ ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಬಟ್ ನಾ ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ರೀ ಸಿಲಿಂಡರ್ ಬಗ್ಗೆ. ಬಟ್ ಖರೇನು ಸೀರಿಯಸ್ಸೇ ಆಗ್ಯದ್ರಿ. ಈಗ ಗೊತ್ತಾಯ್ತು. ಈಗ ಎಷ್ಟದ ಅಷ್ಟದಾಗ ಏನು ಮಾಡೀನಿ ಈಗ ಅನ್ನ ಮಾಡ್ಕೊಂಡ್ಬಿಟ್ಟಿನಿ. ಪ್ಲಸ್ ಅಂದ್ರೆ ಏನಂತಾರೆ ಇದು ಮಾಡೀನಿ ನಂತರ ಪಲ್ಯ ಗರಂ ಮಾಡಿ ಇಟ್ಟೀನಿ. ಎಷ್ಟು ಹತ್ತದ ಅಷ್ಟು ರೊಟ್ಟಿ ಮಾಡಮ್ರಿ. ಉಳ್ಕಿದ್ ನೋಡಮ್ರಿ ಇಂಡಕ್ಷನ್ ಮ್ಯಾಗ ಮಾಡೋದು ಕೋಶಿಶ್ ಮಾಡ್ಬೇಕಂತ ಅನ್ನತ್ತೀನಿ ರೀ ಹೊಸದಾಗ. ಅಪ್ಪ ಏನೇ ನಾನು ನೋಡಿ ಫ್ರೆಂಡ್ಸ್ ಈಗ ಕರಿಚಾ ಮಾಡೀನಿ. ಹಾಲು ತೊಗೊಂಬಂದು ಸಾಬಕ್ಕೆ ಹಸಿದ. ನಿರ್ಮ ಪ್ಯಾಕೆಟ್ ತಂದಾನ ರೀ 2. ಹಾಲು ತಂದಿಲ್ಲ. ಇಲ್ಲ ಅಂತ ಕೇಸಿನ ಭೀ ನನಗೆ ಹೇಳಿಲ್ಲ ನೋಡ್ರಿ. ಮತ್ತು ತಿಂದು ರೊಕ್ಕ ತಿಂದು ಕೇಸಿನ ಕುಂತಾನ. ಇಟ್ಟ ತಲೆ ಖರ ಕೊಟ್ಟಲ್ಲ ನಿನಗ. ಅವ್ರಂದಿರ್ ನೀ ನಂಗೆ ಬಂದು ಅಂದಿದಿ. ಝಮ್ ಝಮ್ ಕೊಟ್ಟಲ್ಲ ನಿನಗ. ನಿನ್ನ ಸುಂಬಳೆ ಬರ್ತದ ನೋಡಿ ಹೊರಗೆ ಮಾಡಿಸ್ಮಾಡ ನಿನ್ನಿಂದು ನೋಡ್ರಿ. ಈಗ ನಾ ಕರಿಚಾ ಮಾಡೀನಿ ನೋಡ್ರಿ. ನಾ ಈಗ ಆಲ್ರೆಡಿ ಹಾಲಿನ ಚಾ ಮಾಡೋಕ್ಕೆಲ್ಲ ಪತ್ತಿ ಗಿತ್ತಿ ಎಲ್ಲ ಹಾಕಾದ್ರೆ ರೆಕಾರ್ಡಿಂಗ್ ಇಟ್ಟೇನಿ. ಈಗ ಅದು ಖೈನಿ ಅನ್ನಿಸ್ತದ. ಈಗ ಮಮ್ಮಿ ಈ ಅಡೆ ಡಾನ್ಸ್ ಮಾಡತ್ತಿ ಮತ್ತ ಆಕ್ಚುಲ್ದಾಗ ನೋಡಿ ನಾನು ಇಂಡಕ್ಷನ್ ಮ್ಯಾಗೆ ರೊಟ್ಟಿ ಮಾಡತ್ತಿದ. ಬಟ್ ಇಂಡಕ್ಷನ್ ಮ್ಯಾಗಿನ ರೊಟ್ಟಿ ನೋಡ್ರಿ ಹಿಂಗೆ ಆಗತ್ತ. ಅದಕ್ಕೆ ಈಗ ವಾಪಸ್ ಮತ್ತೆ ಇದು ಹಂಚಿಟ್ಟೇನ್ರಿ. ಈಗ ಇನ್ನೊಂದು ಸ್ವಲ್ಪ ಗ್ಯಾಸ್ ಅದಲ್ರಿ, ಅದು ಇಟ್ಟು ಖಲಾಸ್ ಮಾಡಮ್ಮ ಅಂತ ಕೇಸಿನ ಸಂತೋಷ ಅಲ್ಲತ್ತಾನ. ಎಷ್ಟು ಆಗ್ತದಷ್ಟು ಮಾಡು ಮುಂದಿನ ನೋಡಮಲ್ಲತ್ತಾನ. ಸೊ ವಾಪಸ್ ಈಗ ಅದು ಇಟ್ಟೇನಿ ನೋಡ್ರಿ. ಈಗ ನಾ ಹಂಚ ಅದು ಗರಂ ಆಗತ್ತಾನ. ಇದ್ರ ಮ್ಯಾಗೆ ಮಾಡ್ಬೇಕಲ್ರಿ. ಮತ್ತೆ ಅದು ಒಂದಿಷ್ಟು ಟೊಮೆಟೊ ಚಟ್ನಿ ಮಾಡ್ಬೇಕಲ್ಲತ್ತೀನಿ. ಈಗ ಚಿಕನ್ ಅದ, ರೈಸ್ ಮಾಡೀನಿ. ನಮಗೆ ರೊಟ್ಟಿ ಮಾತ್ರ ಅಷ್ಟಾಗ ರೊಟ್ಟಿ. ಫೈನಲಿ ಈಗ ನಾನು ರೊಟ್ಟಿ ಕಂಪ್ಲೀಟ್ ಆಗತ್ತಾವ ನೋಡ್ರಿ ಫ್ರೆಂಡ್ಸ್. ಆಯ್ತು ಲಾಸ್ಟ್ ದಿನ ಒಂದೇ ರೊಟ್ಟಿ ಉಳ್ದದ. ಆಗಲ್ಲ ಅಂಜ್ಕೋತೆ ಮಾಡಿದ್ರಿ. ಫೈನಲಿ ಇದೊಂದು ಲಾಸ್ಟ್ ಉಳ್ದದ. ಆಯ್ತು ಇದೊಂದು ಐತಂದ್ರೆ ಒಂದಿಷ್ಟು ಟೊಮೆಟೊ ಚಟ್ನಿ, ಒಂದಿಷ್ಟು ಪುಂಡಿ ಪಲ್ಯ ಚಟ್ನಿ ಮಾಡೀನಿ. ನನಗೆ ಚಿಕನ್ ರೀ ಹೋಗಲ್ರಿ ಫ್ರೆಂಡ್ಸ್. ಈಗ ನೋಡಿ ಕುತ್ತಿಗೆ ಬಂದ್ಬಿಟ್ಟದ ನನಗೆ. ಅದಕ್ಕೆ 2 ಚಟ್ನಿ ಮಾಡ್ಲತ್ತೀನ. ಯಾರಿಗೆ ಏನು ತಿನ್ನೋದಕ್ಕೆ ಇನ್ನೂ ಚಿಕನ್ ಅದ ರೀ. ಇನ್ನೂ ಮನ ಅಂತ ಕುಕ್ಕರ ಆಯಿತು ಹೋದಲ್ರಿ. ನಾನು ನೋಡಿ ಫ್ರೆಂಡ್ಸ್ ಈಗ ಪುಂಡಿ ಪಲ್ಯ ಚಟ್ನಿ ಮಾಡ್ಕೊಳತ್ತೀನಿ. ಅದಕ್ಕೋಸ್ಕರ ಉಳ್ಳಾಗಡ್ಡಿ, ಕೊತ್ತಂಬರಿ, ಉಪ್ಪು, ಮೆಣಸಿಕಾಯಿ, ಬೆಳ್ಳುಳ್ಳಿ, ಶೇಂಗಾ ತೊಗೊಂಡಿನಿ ರೀ. ಮತ್ತಂದ್ರೆ ಈಗ ಟೊಮೆಟೊ ಚಟ್ನಿ ಸಲುವಾಗಿ ನೋಡಿ ಟೊಮೆಟೊ, ಬೆಳ್ಳುಳ್ಳಿ, ಮೆಣಸಿಕಾಯಿ, ಶೇಂಗಾ, ಕೊತ್ತಂಬರಿ, ಉಪ್ಪು ಹಾಕೋತೀನಿ ನೋಡಿರಿ. ಇಷ್ಟೇ ನೋಡಿರಿ. ಜಾಸ್ತಿ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿರಿ ನಾ ಅಂತೂ ಚಟ್ನಿಗಳು ನೋಡ್ರಿ. ಈಗ ಇಬ್ರು ಕಲ್ತೀಗ ಓದ್ಲತ್ತಾರ. ಚಿಕ್ಕಂದ್ರೆ ಮುಗ್ದ ಮಿಕ್ಕಣ ನಡೆದ ಪೇಪರ್. ಅವ್ರ ಪಪ್ಪ ನೋಡ್ರಿ ಕಡೆ ಕೆಲಸ ನಡೆಸ್ಯಾರ. ಕೌದಿ ಎಲ್ಲ ಇಲ್ಲಿಟ್ಟು, ಯಾಕಂದ್ರೆ ಮಷೀನಾಗೆಲ್ಲ ಕೌದಿ ಹಾಕಿವಲ್ಲ ಅದಕ್ಕೆ. संज्ञा कहते हैं उदाहरण नाम और नई दिल्ली. गलत पहला और देख किसी व्यक्ति, वस्तु, स्थान, प्राणी या भाव के नाम को संज्ञा कहते हैं. हाँ तूने वो नहीं कहा था. मैंने यही कहा था. नहीं कहा था इसलिए बोला गलत है. बाकी जो बोला तूने वो सही बोला मैंने. ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ. ಊಟ ಎಲ್ಲ ರೆಡಿ ಆಗ್ಯದ ನೋಡ್ರಿ. ಊಟದಾಗ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಫ್ರೆಂಡ್ಸ್. ಜೋಳದ ರೊಟ್ಟಿ ಮಾಡಿ ನೋಡ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ. ಅದ್ರಾಗ ಬರೀ ಈಸ್ ಮಾಡಿಬಿಟ್ಟಿನಿ ರೀ ಫ್ರೆಂಡ್ಸ್. ನಾ ಪೂರ ಟೊಂಕ ಕೈ ಅನ್ನೋದು ಹೋಯ್ತು. ನಂದು ಕಾಲು ಭೀ ಬೆನಿ ಅಲ್ಲತ್ತದ. ಅಷ್ಟು ಚಂದ ರೊಟ್ಟಿ ಮಾಡಿ ನೋಡ್ರಿ ನಾನು. ತೊ ಮಸ್ತ್ ರೊಟ್ಟಿ ಮಾಡೀನಿ ರೀ.
ಮತ್ತಂದ್ರೆ ಟೊಮೆಟೊ ಚಟ್ನಿ ಮಾಡೀನಿ. ಲಾಸ್ಟ್ ಪುಂಡಿ ಪಲ್ಯ ಚಟ್ನಿ ಇಷ್ಟು ಉಳ್ಕೊಂಡ್ಬಿಟ್ಟದ ನೋಡ್ರಿ. ಪಲ್ಯ ಐತದ ಕುದಿಸಿಟ್ಟಿದ್ದೆ. ಪುಂಡಿ ಪಲ್ಯ ಏನಂತಾರೆ ಎಲ್ಲಿರಿ ಕುದಿಸಿಟ್ಟು ಕೇಸಿಂದ ಇಟ್ಟಿದ್ದು ಫ್ರಿಜ್ನಾಗ ಜಲ್ದಿ ಖರಾಬ್ ಆಗ್ತದಂತ ಅದಕ್ಕೆ ಚಟ್ನಿ ಮಾಡ್ಕೊಂಡಿನಿ. ಮತ್ತು ಒಂದಿಷ್ಟೀಗ ಜೀರಾ ರೈಸ್ ಅದ, ಒಂದು ಉಳ್ಳಾಗಡ್ಡಿ ಅದ, ಚಿಕನ್ ಅದ, ರೈಸ್ ಅದ, ಮತ್ತಂದ್ರೆ ಉಪ್ಪಿನಕಾಯಿ ಅದ ನೋಡ್ರಿ ಫ್ರೆಂಡ್ಸ. ಬರ್ರೀಗ ಊಟ ಮಾಡಾಮ್ರೀಗ ಮಸ್ತನತ್ತ ಎಲ್ಲರೂ ಕಲ್ತಿ ಕೆಸಿನ. ನೀವು ಒಬ್ಬನೇ ತಿಂದು ಧಮ್ಮಾಗು. ದನ ಕಾಯ ಇಷ್ಟೇ ಪಲ್ಯ ಯಾರಿಗೆ ಕೊಡ್ತೀನಿ ಅಂತ. ಮೊಸಡಿ ನೋಡ್ರಿ, ಮೊಸಡಿ ಏನು ತಿಂದ್ರಿ ಏನು ಧಮ್ಮ ಅಲತ್ತಾನ ಹೇಳಿ ನೋಡಮ್ರಿ. ಏನು ಧಮ್ಮ ಅಲತ್ತಾನ ಹೇಳಿ ನೋಡಮ್ರಿ. ಇದು ನೋಡ್ರಿ, ಇದು ಪೋಚಿ ಮೂರಕ್ಕೆ ಮೂರು ಹಂತವೇ ನೋಡ್ರಿ. ಅಂಥವ್ರು ಇಂಥವ್ರು ಕೂಡ ಸಂತ್ಯಾಗ ಹೋದ ಸಂತ್ಯಾಗ ಇವ ಸಂತೋಷ ಸಿಕ್ಕೀನಂತ ನೋಡ್ರಿ. ಹೊಡೆದಂದ್ರೆ ನೀನು ಮೊಸಡಿನ ನೀನು ದರಿ ಬೆಳಂಗೆ ಹೊಡಿತೀನಿ. ಬರ್ ಉಣಾಮ್ರಿ ಈಗ ನೋಡ್ರಿ. ಈಗ ಊಟ ಮಾಡತ್ತೀವಿ. ಸಂತೋಷ್ ಏನೋ ಹೇಳ್ತಾನ. ಸಂತೋಷ್ ಏನಂದಿ? ನೀ ಕುಯ್ಕಂಡು ನೋಡು ದೋಸ್ತ. ಆ ಚಿಕ್ಕ ಸಂತೋಷ ಏನೋ ಹೇಳ್ತೀನಿ ಅಂದಳ. ರೊಟ್ಟಿ ಮಾಡಿದಿ, ಜೋಳ ರೊಟ್ಟಿ. ಭಾರಿಯಾಗ್ಯಾವ. ಮೆಟ್ಟಗ ಟೇಸ್ಟಿ ಅದ. ಚಿಕ್ಕು ನೀ ಏನಂದಿ? ಚಿಕ್ಕುಂದು ಏನೋ ಇತ್ತು ಮಾತ. ಚಿಕ್ಕು ನಿಂದೇನದ ಮನಸ್ಸಿನ ಮಾತುಗಳು? ಜರ ಪೀಸ್ ಕೊಡು. ನೀ ಏನಂದಿ ಇನ್ನಾಗಡೆ? ಇದು ನೋಡಿ ಊಟ ಅಂತಿ ಕೇಳ್ರಿ. ಜೋಳ ರೊಟ್ಟಿ ಚಿಕನ್ ಮಸ್ತ್ ಅನ್ನತ್ತೆ. ಇದು ಊಟ ಅದಂತ್ರಿ. ವೆಜ್ ಅಂದ್ರೆ ಅವ್ರು ಗಂಟ್ಲಾ ಇಳಲ್ಲ ಅವ್ರದ್ದು. ನಾನು ನೋಡ್ರಿ ಈಗ ಪುಂಡಿ ಪಲ್ಯ ಚಟ್ನಿ ಟೊಮೆಟೊ ಚಟ್ನಿ ಹಾಕೊಂಡಿನಿ ನಾ ಅಂತೂ. ನೋಡು ಜೋಳ ರೊಟ್ಟಿ ಮತ್ತು ಚಿಕನ್ ಸೂಪರ್ ಕಾಂಬಿನೇಷನ್. ಅರೆ ಜೋಳ ರೊಟ್ಟಿದ ಖಟ್ಟಿ ರೊಟ್ಟಿ. ಮಟನ್ ಜೊತೆ ನೋಡ್ರಿ ಅಲ್ಲಿಗ. ಹಾ ಮಟನ್ ಜೊತೆ ಮಾತು ನೋಡ್ರಿ, ಅವ್ರ ಮಾತು ಕೇಳ್ರಿ. ಏನಂದ್ರಿ ಮಿಕ್ಕು? ಅವತ್ತು ಮೈಲಾಪುರ ಜಾತ್ರೆಗೆ ಹೋಗಿದ್ದಿಲ್ಲ, ಅಲ್ಲಿ ಉಂಡಿದ್ಲ.